ಅಪ್ಪ ಏನ ನಮ್ನಿ ಯೋಚನೆ ಮಾಡಕತ್ತಿ? ಯೋಚನೆ ಮಾಡಾಕತ್ತೇನಿ. ಅಲ್ಲ, ಒಬ್ಬವ ಹೆಂಡತಿ ಬಿಟ್ಟು ಡೈವರ್ಸ್ ಕೊಟ್ಟ, CM ಆದ ಮೊನ್ನೆ. ಇನ್ನೊಬ್ರು ಹೆಂಡತಿ ಬಿಟ್ಟಾರ, ಲೋಕ ಕಲ್ಯಾಣ ಮಾಡಾಕತ್ತಾರ, ಜಗತ್ತಿಗೆ ಒಳ್ಳೇದಾಗ್ಲಿ ಅಂತ PM ಆದ್ರು. ಆದ್ರೆ ನನ್ನ ಹೆಂಡತಿ ಬಿಟ್ರೆ ಏನಾಗ್ಬೋದು ಅಂತ ವಿಚಾರ ಮಾಡತ್ತೀನಿ. ಒಟ್ಟು ಹೆಂಡತಿ ಬಿಟ್ಟವರೆಲ್ಲ ಉದ್ಧಾರ ಆಗತ್ತಾರ ಅಂತ. ನಾನ್ ಹೆಂಡತಿ ಬಿಟ್ರೆ ಏನಾಗ್ಬೋದು ಹೌದಲ್ಲೇ? ನಾಯಿ ಬಡಿ ಕೋಲಕ್ಕಿರಿ, ಆಮೇಲೆ ಹಾಳಾಗ್ ಹೋಕ್ಕಿರಿ. ಯಾಕ್ಲೆ? ನಾನಂತ ಸಹಿಸ್ಕೊಂಡೇನಿ. ನಾನಂತ ಈ ಸಂಸಾರ ಬಂಡಿ ಕಟ್ಕೊಂಡು ಏಗ್ತಾ ಇದೀನಿ. ಬೇರೆ ಏಕರಾಗಿದ್ರೆ 3 ದಿನಕ್ಕೆ ಬಿಟ್ಕೊಟ್ಟು ಓಡಾಗಿರ್ತಿದ್ಲು, ಗೊತ್ತನ? ನಾನಂತೇಳಿ ನಿಮ್ ಕುಟಿ ಏಗ್ತಾ ಇರೋದು. ಇದು ಎಲ್ಲ ಹೆಣ್ಮಕ್ಳ ಕಾಮನ್ ಡೈಲಾಗ್. ಎಲ್ಲಾರು ಹೇಳೋದಿದ್ನೆ, ನಾನಂತ ಏಗ್ತಾ ಇದೀನಿ, ನಾನಂತ ಮಾಡ್ತಾ ಇದೀನಿ ಅಂತೇಳಿ. ಹೌದನ? ದಿನಾ ಹೊತ್ತಂಟ್ರ ಫೋನ್ನೇ ತೋರಿಸ್ತಾರ ಟಿವ್ಯಾಗ. ಅದು ಏನ ಗಂಡನ್ಕೊಂದ್ ಅಲ್ಲಿಟ್ಲು ಇಲ್ಲಿಟ್ಲು ಗಂಡ ಕಿರಿಕಿರಿ ಮಾಡಿದ ಅಂತೇಳಿ ಮೊನ್ನೆ ಬೇರೆ ಗಂಡ ಅಡಿಗೆ ರುಚಿ ಇಲ್ಲ ಅಂದಿದ್ದಕ್ಕೆ ನಾಲಿಗೆ ಕೋದಾಳಂತ. ನಿನ್ನ ಏನ್ ಮಾಡ್ಬೇಕು ನಾನು ಹೇಳು? ಇಷ್ಟು ಸಹಿಸ್ಕೊಂಡ್ ಹೊಂಟೇನಲ್ಲ. ನನ್ನಂತ ಪತಿರತೆ ಮನಸ್ಸು ನೋವು ಮಾಡ್ಬೇಡ್ರಿ. ಏನ ನೋವು ಮಾಡಿದ್ರಿ ರವ 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 ನರಕಕ್ಕ ಹೋಗೋದು. ಎಂದರ್ಮ ಎಣ್ಣೆಗ ಕರಿತಾನ, ಮಿರ್ಚಿ ಬೀಜಿ ಕರ್ದಂಗ. ನಾನು ನೀ ಹೋದಲ್ಲಿ ಬರುದಿಲ್ಲ. ಏನು ನಿನ್ನೊಬ್ಬವನ್ನ ಕರಿಲಿ, ಅವ ನನ್ ಕರಿಯೋದು ಬೇಡವ. ಎಣ್ಣೆಯಾಗ ಮಿರ್ಚಿ ಬಜ್ಜಿ ಹಾಕಿ ನಾನ್ ನರಕಕ್ಕೆ ಹೋಗ್ಕನೇನ? ಮತ್ ಗಂಡಗೆ ಈ ನಮ್ನಿ ಮಾತಾಡ್ತೀಯಲ್ಲೇ, ನೀನ್ ನರಕಕ್ಕ ಹೋಗೋದು. ನಿಮ್ಮ ಅಪ್ಪ ಬದುಕಿರೋ ಮಟ ನಿಮ್ಮವ್ ಗೊತ್ತಾಗ್ಲಿಲ್ಲ ಅದ್ರ ಬೆಲೆ ಏನಂತ ಹೇಳಿ. ನಾ ಬದುಕಿರೋ ಮಟ ಮೂದೇವಿ ನಿನಗ್ ಗೊತ್ತಾಗೋದಿಲ್ಲ ನನ್ ಬೆಲೆ ಏನಂತೇಳಿ. ಹೌದಪ್ಪ ಹೌದು. ಎಂತಿ ಬಿಟ್ಟು ಏನಾಗಣ ಅಂತ ವಿಚಾರ ಮಾಡಕತ್ತೀಯಲ್ಲ. ನಾನು ಗಂಡನ್ ಬಿಟ್ಟು ಏನಾಗಬೇಕ ಹಂಗಾರ ವಿಚಾರ ಮಾಡಕ. ನಿನ್ನ ಬಿಟ್ಕೊಟ್ಟು ಹೋದ್ನಿ ಅಂದ್ರೆ ನಾನು ರಾಣಿ ರಾಣಿ ಇದ್ದಂಗಿರ್ತಿದ್ದೆ. ನಿನ್ ಮದುವೆ ಮಾಡ್ಕೊಂಡಿಲ್ಲ ಅಂದಿದ್ರ. ಹೌದು, ಚೆನ್ನಮ್ಮನ್ ಸರ್ಕಲ್ ಬಾಜುಕ್ ನಿಂದೊಂದು ಟ್ಯಾಕ್ಸಿ ನಿಂದ್ರಿಸ್ತಿದ್ರು. ಕುಂದ್ರಸ್ತಿದ್ರ ಅದನ್ನ ನೀವ್ ಹೇಳ್ತೀರಿ. ನೋಡ್ತಿದ್ರಿ ಆಮ್ಯಾಗ ಯಾವ್ದಾರ ಒಳ್ಳೆ ಗಂಡನ್ ಮದುವೆ ಮಾಡ್ಕೊಂಡು ಹೋಗಿರ್ತಿದ್ದೆ. ಅಲ್ಲ, ನಿನ್ನ ಮೂಲ್ಯಾಗಿಟ್ಟಿರ ನೀರ್ ತುಂಬ ನೀಲಿ ಡ್ರಮ್ಮಿಗೆ ಸೀರೆ ಉಡಿಸ್ತಂಗದಿ ನೀನ್ ನಾವು ಜಾಡ್ಸ ತಗೋದಿಲ್ಲನ? ಅತ್ತಾಗ ಸೈಡ್ಗೆ ಹೋಗಿ ಮೂಲ್ಯಾಗ ನಿಂದ್ರು. ಡ್ರಮ್ಮಿಗೆ ನಿನಗೆ ಏನಾರ ವ್ಯತ್ಯಾಸ ಐತೆ ನೋಡೋಣ. ನೋಡ್ರಿ ಹಿಂಗೆಲ್ಲ ಮಾತಾಡಿದ್ರೆ ನಾ ಸುಮ್ಮನೆ ಇರೋದಲ್ಲ. ಮತ್ತೆ ಏನ ಡ್ರಮ್ಮಿಗೆ ನನಗೆ ವ್ಯತ್ಯಾಸ ಐತನ? ಅಲ್ಲ ನನಗಂತೀರಲ್ಲ, ನೀವೇನ್ ಕಮ್ಗದಿರಿ? ನಿಮ್ಮ ಅಕ್ಕ ನೋಡ್ಕೊರಿ ಹೆಂಗೈತಿ. ಯಾವಾಗ ನೋಡಿದ್ರು ಅತ್ತಾಗ ತಲೆ ಹಿಡ್ಸಾಕತ್ತಾಗ. ನೀವೇ ಹಂಗ ಭಾಳ ಚಂದ ಚಲುವ. ಲೇ, ನಾ ಚಂದೋಳ್ ಚಲವನ. ಮತ್ತೆ ನನ್ನ ಮದುವೆ ಮಾಡ್ಕೊಳಕ್ ಓಣ್ಯಾಗ ಹೆಂಗ್ ನಿಂದಿರ್ತಿದ್ರು ಹಂಗ. ನಾ ಸೈಕಲ್ ತಗೊಂಡ್ ಬರಾಕತ್ತೆ ಅಂದ್ರೆ ರಂಗೋಲಿ ಹಾಕೊಂಡ್ ನೆಪಕ್ಕ ರಂಗೋಲಿ ಹಾಕೊಂತ ಬಂದ್ ನನ್ ನೋಡ್ತಿದ್ರು, ಗೊತ್ತನ? ಹಂಗ ಪೈಲ್ವಾನ್ ಇದ್ದಂಗಿದ್ದೆ ನಾನು. ಈಗ ನೋಡು, ನಿನ್ ಲಗ್ನ ಆಗಿ ನೆಟ್ಟು ಹೊಟ್ಟಿ ಕೂಳಿಲ್ದಂಗಾಗಿ, ಕೈಕಾಲಾಗ ಶಕ್ತಿ ಇಲ್ದಂಗಾಗಿ ಬಳ 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 ಅನ್ನಂಗಾಗಿ ಈ ನಮ್ನಿ ಆಗೀನಿ. ಅವಾಗ ಒಂದೊಂದು ತೋಳಲ್ಲ, ಇವು ತೊಲೆ ಇದ್ದಂಗಿದ್ವು, ಗೊತ್ತನ? ಅವಾಗ ಹಿಂಗ ಸುಮ್ನ ಮೀಸಿ ಮ್ಯಾಗ ಕೈ ಹಾಕಿ ಮೀಸಿ ತಿರುವಿದೆ ಅಂದ್ರೆ ಸಾಕು. ಹಂಗ ಹುಡುಗಿಯರು ವಾರೇ ನೋಟದಾಗ ಹಿಂಗ ನೋಡ್ತಿದ್ರು. ಈಗ ಸುಮ್ಮನೆ ಇರ್ತೀರೇನ? ಎದ್ದು ಇಡ್ಲಿ ಮಾಡೇನಿ, ತಿನ್ಬರ್ರಿ. ಇಡ್ಲಿ ಚಟ್ನಿ ಅಂತ ಚಲೋ ಸಾಂಬಾರ್ ಮಾಡೇನಿ. ಇದೇನಿದು? ಇಡ್ಲಿ ಬಿಟ್ಟು ಇದೇನದು ಉಪ್ಪಿಟ್ಟು ಬಿಟ್ಟು ಇಡ್ಲಿ ಮಾಡ್ಬಿಟ್ಟಿಯಲ್ಲ ಶಾಂತ. ನನಗೆ ಯಾಕ ಮಸ್ತ್ ಎಗ್ ರೈಸ್ ತಿನ್ಬೇಕು ಅನ್ಸ್ಬಿಡತ್ತೆ ಮಧ್ಯಾಹ್ನಕ್ಕೆ. ಈಗ ಇಡ್ಲಿ ತಿಂತಾನೆ, ಮಧ್ಯಾಹ್ನಕ್ಕೆ ಇಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ಚಲೋ ಮಾಡೋದಿಲ್ಲ ಅವನೊಬ್ಬ ಸುಳಿ ಮಗ. ಎಂತ ರುಚಿ ಮಾಡು ಅಂತ ಹೇಳ್ತಾನೆ. ಆ ಕೊತ್ತಂಬರಿ ತೊಳೆದು ಹೆಚ್ಚಿ ಹೋಗಿತಾನೋ ಇಲ್ಲೋ ಹಂಗ ಹೋಗಿತಾನೋ. ಆ ಎಗ್ ರೈಸ್ ತುಂಬಾ ಕರ ಕರ ಅಂತ ಹಳ್ಳು ತಿನ್ನಾಕ ಬಾರ್ದು. ಕಿಡ್ನ್ಯಾಗೆಲ್ಲ ಕಲ್ಲಾದ ಅಂದ್ರೆ ಏನು ಮಾಡೋದು ಹಿಂದಾಗಡೆ. ಹುಬ್ಬಳ್ಳಿ ಪ್ಯಾಟಿಗೆ ಹೋಗಿ ಮಸ್ತ್ ಎಗ್ ರೈಸ್ ತಿನ್ಬೇಕು ಅನ್ಸ್ಬಿಡತಿ. ಅಪ್ಪ್ಯಾ, ಒಂದ್ 2 ಪ್ಲೇಟ್ ಎಗ್ ರೈಸ್ ಕಟ್ಟಿಸ್ಕೊಂಬರ್ತೀನಿ. ಒಂದ್ 200 ರೂಪಾಯಿ ಕೊಡ್ಲಾ? ಕೊಡ್ಬೇಡಪ್ಪೆ, ಕೊಡ್ಬೇಡ. 200 ಅಲ್ಲ 2 ರೂಪಾಯಿನೂ ಕೊಡ್ಬೇಡ. ಸುಳ್ಳ ಎಗ್ ರೈಸ್ ತಿಂತಾನಂತ ಹೇಳಿ ಅದನ್ನ ಏನಾರು ಸೇರೆ ತಂದು ಕುಡಿತಾರ ಈಗ, ಗೊತ್ತನ? ಅಪ್ಪ ನಿಮ್ಗೆ ಏನ್ ಎಗ್ ರೈಸ್ ತಿನ್ಬೇಕೋದಿಲ್ಲ. ಸಂಜಿಕ್ ಬರ್ತಾ 2 ಪ್ಲೇಟ್ ಎಗ್ ರೈಸ್ ಕಟ್ಟಿಸ್ಕೊಂಡು ಏನ ಮತ್ತೇನಾರ ಬೇಕಾರ ನಾನು ಹೋಗಲ್ಲ ಬಾರಿಗೆ. ಹೋಗಲ್ಲ. ನೀವಿಲ್ಲೇ ತಗೋರಿ, ನಿಮ್ದು 2 ಪ್ಲೇಟ್ ಎಗ್ ರೈಸ್ ಕಟ್ಟಿಸ್ಕೊಂಡ್ಬರ್ತೀನಿ. ಹಂಗ ಮಾಡಿ. ಅದಕ್ಕೇನಂತ ಚೊಲತ್ತಿಂಗ್ ಡಬಲ್ ಎಗ್ ಹಾಕಿ ಪೆಸಲ್ಲಾಗಿ ಎಣ್ಣೆ ಕಮ್ಮಿ ಹಾಕು ಸೋಮರ. ಯಾಕಂದ್ರೆ ನಾನು ಒಂಚೂರು ಡಯಟ್ ಮಾಡೋಣ ಅಂತ ಎಣ್ಣೆ ಕಮ್ಮಿ ಹಾಕಿಸಿ ಪೆಸಲ್ ಎಗ್ ಹಾಕಿಸಿ ಮಸ್ತ್ ಎಗ್ ರೈಸ್ ಮಾಡ್ಸ್ಕೊಂಬ. ನೀ ತಿಂತೀಯನ? ಮತ್ ನಾ ತಿನ್ನುವತ್ನೆ ಬಂತ ಆಟ್ನೆ ಕೈ ಇಡಬೇಡ, ಕೈಯ ಕಡಿತೀನಿ. ಶುಕ್ರವಾರ ಇವತ್ತು ನಿಮಗಂತೂ ಹೊತ್ತು ಗೊತ್ತು ವಾರ ತಿಥಿ ಏನು ಇಲ್ಲ ಅಂದ್ರೆ ನನಗೂ ಇಲ್ಲ ಅಂತ ಮಾಡಿರೇನ? ನಾ ತಿನ್ನೋದಲ್ಲ, ನೀವ ತಿನ್ಕೋರಿ. ಲೇ, ತತ್ತಿ ಅಂದ್ರೆ ಏನಂತ ಮಾಡಿ? ವೆಜ್ ಅದು ವೆಜ್ಜು. ಮತ್ತೆ ಅದೇ ಕೋಳಿ ಮುಕ್ಕಳಾಗ ಆಶೆ ಬರ್ತೈತಿ, ನೆಲದಾಗ ಬೆಳಿಬೇಕಿತ್ತು. ಅದು ಏನಪ್ಪ ಅಜಿಟೇರಿಯನ್ ಒಳಗೆ ಸೇರ್ಸ್ಯಾರ ಅದನ್ನ. ಅದು ಅಜಿಟೇರಿಯನ್ ಅಲ್ಲ, ನಾನ್ ಅಜಿಟೇರಿಯನ್ ಅದು. ಅಯ್ಯೋ ಗಂಡ ಹೆಂಡತಿ ಜಗಳ ಮುಗಿಯೋದಿಲ್ಲ ಬಿಡು. ಏನು ಬೇಕಾದ ಪ್ರಪಂಚ ಪ್ರಳಯ ಆದ್ರು. ಬಾರ ಪರಕ ನಮ್ದು ಹಂಗ ಇದ್ದಿದ್ದ ಏನ್ ಮಾಡ್ತಿ ಹೇಳ? ಸಹಿಸ್ಕೊಂಡ್ ಸಾಕಾಗೋಗೈತಿ. ಪರಕರ ನಿಮ್ ಗಂಡನ್ ಓಡಿಸ್ಬಿಟ್ರಂತ? ಗೌಡ್ರೆ, ನೀವು ಮಾತ್ರ ಮಾತಾಡಕ ಹೋಗ್ಬೇಡ್ರಿ ಗೌಡ್ರೆ. ನಿಮ್ಗೆ ನನಗೊಂದು ಜೋಡಿ ಮಾಡ್ಬೇಕು ಅಂತ ಕಾಯ್ತಾ ಇದೀರಿ. ಒಂದ್ ಹೇಳ್ತಿ ಓಡಿಸ್ಬಿಟ್ರಂತ. ನಂಗೆ ಇಷ್ಟ ಇಲ್ರಿ ಗೌಡ್ರೆ. ಈಗ ಅದಕ್ಕ ಒದರಾಡಕತ್ತೆ ಹೋದ್ರು. ಯಾವಾಗ ಇಲ್ಲ ದೀಗ ತಗೊಂಡು ಏನ್ ಬೆಂಕಿ ಹಚ್ಚಲಿ? ಅಯ್ಯೋ, ಅವ ಎಲ್ಲಿ ಹೋಗಿಲ್ರಿ, ಹನುಮಪ್ಪನ ಗುಡಿ ಬಗಲ ಕುಂತಾನ. ನಾಗಣ್ಣ ಮಾತಾಡಿದೆ ನಾನು ಒಂದ್ ಜೋಡಿ ಎಷ್ಟತನ ಮಾತಾಡೇ ಬಂದ ಇಲ್ಲಿ ಕುಂತು ಯೋಚನೆ ಮಾಡತ್ತೆ. ಹೆಂಡತಿ ಬಿಟ್ಟ ಮೇಲೆ ನಾನ್ ಏನಾಗ್ಬೋದು ಅಂತ, ಗೊತ್ತನ? ಇವ್ರು ಏನಾಗ್ಯಾರ ನೋಡಿರಲ್ಲ ಈಗ. ಹೆಂಡತಿ ಬಿಟ್ಟು ಹೋಗಿ ಇನ್ನಬೇಕಿನ ಬೆನ್ನತ್ತಿ ಏನ್ ಉದ್ದಾರ ಆಗ್ಯಾರ. ಹಂಗ ಆಗದ. ಹೇಳ ಇನ್ನೊಂದ್ಸಲ ಹೇಳ ಪಾರಕ, ಕಿವ್ಯಾಗ ಹೋಗುವಂಗ. ನಾನ್ ಹೆಂಡತಿ ಬಿಡ್ತೇನೆ ಅಂದೆ, ಇನ್ನೊಬ್ಬಕಿನ್ ಬೆನ್ನತ್ಕೊಂಡು ಹೋಗ್ತೇನೆ ಅಂದೇನ? ನಾನ್ ಹೆಂಡತಿ ಬಿಟ್ಟು ಸುಮ್ಮನೆ ಎಲ್ಲರ ಹೋಗಿ ಕೈಲಾಸ ಇದ್ರೊಳಗ ಎಲ್ಲೇ ಹಿಮಾಲಯದಾಗ ತಪಸ್ ಕುಂತ ಬಿಟ್ಟೆ ಅಂದ್ರ
ಆಗ್ಬೋದಲ್ಲ. ತಣ್ಣ ಕುಂದಿರ್ತೀರಿ ಆಗ್ಲಾರ್ದು ಹೋಗ್ಲಾರ್ದು ಎದಕ್ ಮಾತಾಡಕತ್ತೀರಿ? ಏನ ನನಗಾಗಲ್ಲ? ಎಲ್ಲ ಕತಿ ಸುಮ್ಕುದಿರಿ. ಓಹೋ ಏನ್ ನಿಮ್ಮನ್ ನೀವು ಗೂಗ್ಲಿ ಎಸ್ ಅಂತ ತಿಳ್ಕೊಂಡ್ಬಿಟ್ಟಿರನ? ಇರಬಲ್ಲೆ ನಾನೊಬ್ಬನೇ ವಿರಹ ಪುರಹ ಎಲ್ಲ ಬಿಟ್ಟು ಇರಬಲ್ಲೆ ನಾನೊಬ್ಬನೇ ಅಂತೇಳಿ ಸುಮ್ಕುದಿರಿ. ಗಂಡಿನ ಯಶಸ್ಸಿನ ಹಿಂದೆ ಏನ್ತಿರ್ತಾಳಂತ ನೀನ್ ಅದಿಯಲ್ಲ ನೀನ. ಹೋಗ್ಲಿ ಬಿಡು. ಬಾರ ಪರಕ ಕುಂದ್ರ ಬಾ, ನಮ್ದು ಹಂಗ ಇದ್ದಿದ್ದ ರಾಡಿ. ಇರ್ಲಿ ಬಿಡ ಶಾಂತಕ, ಗೌಡ್ರದ ನಿಂದ ಮಾತ್ ಕೇಳಕ್ ಒಂಥರ ಮಜಾ ಬರ್ತತಿ. ಅವ ನಂಗೆ ತಡ ಆಕತಿ, ನಾ ಹೋಗಿ ಬರ್ತೀನಿ. ಹ್ಞೂನಪ್ಪ, ಡಬ್ಬಿ ತಗೊಂಡಿಯೋದಿಲ್ಲ? ಹಾ ತಗೊಂಡೇನಿ. ಮತ್ತೆ ಶಿವಲಿಂಗನ್ ಮಗಂದ ನಾಮಕರಣ ಅಂದಿದ್ದಲ್ಲ, ಎಂದ ಹೋಗ ಶಾಂತಕ? ಇಲ್ಲ, ಮೊನ್ನೆ ಶುಕ್ರವಾರಕ ಮಾಡೋಣ ಅಂದಿದ್ರಂತೆ. ಅಂದು ಮತ್ತದೇನ ಮುಹೂರ್ತ ಕೇಳಿಸಿದ್ರಂತೆ, ಆದ್ರೂ ಅದೇನ ಆಗ್ಲಿಲ್ಲಂತೆ. ಅಂದ್ರೆ ಪೂಜಾಕದು ಕುಂದ್ರಬೇಕಲ್ಲ, ಅದೇನ ಒಟ್ಟ ಮನಿ ಒಗತ್ತೆ ಏನ ಒಟ್ಟು ನನಗಷ್ಟು ಪೂರ ಗೊತ್ತಿಲ್ಲ. ಒಟ್ಟು ಕ್ಯಾನ್ಸಲ್ ಆತಂತೆ. ಕ್ಯಾನ್ಸಲ್ ಆಗಿ ಈಗ ಸೋಮವಾರಕ್ಕೆ ಇಟ್ಕೊಂಡಾರ. ಹೌದನ? ಚಲೋ ಆತ್ ಬಿಡ. ನನ್ನ ಅದಕ್ಕೆ ಬರಕ್ಕೆ ಹೇಳಿದಿ? ಏನಿಲ್ಲವ, ಇವತ್ತು ಸಂಜೆಗೆ ಒಂಚೂರು ಅಂಗಡಿಗೆ ಹೋಗಿ ಬರ. ನಾನು ಹೋಗಿ ಅಂದ್ರೆ ಬಂಗಾರದ ಅಂಗಡಿಗೆ ಆ ಹುಡುಗೊಂದು ಜೋಡಿ ಕಾಲು ಹಾಲ್ಗಡ್ಗ, ಈ ಹುಡುಗಿಗೊಂದು ಜೋಡಿ ಹಾಲ್ಗಡ್ಗ ತೊಗೊಂಬರೋಣ ಅಂತ. ಮತ್ತೇನು ಅಂಗಿ ಕೊಡೋದು, ಒಂದು ಅಂಗಿನೂ ತೊಗೊಳ್ಳೋಣ ಆತಂದ್ರೆ ಒಂದು 200 ರೂಪಾಯಿ ಬೇಕಾದಂಗೆ ಅಂಗಿ ಬರ್ತಾವೆ. ಒಂದು ಅಂಗಿ ದುರ್ಗದ ಬೆಲೆಗೆ ಒಂದು ಅಂಗಿ ತೊಗೊಂಡು ಅಲ್ಲೇ ಸರಪಟ್ಟಿಗೆ ಹೋದ್ರೆ ಅದಕ್ಕೂ ಇದಕ್ಕೂ ಹಾಲ್ಗಡ್ಗ ತೊಗೊಂಬರೋಣ ಅಂತ. ಮತ್ತೆ ನಮ್ಮ ಕಣ್ಣಕ್ಕೆ ತೀರ ಅಷ್ಟು ಕೊಡ್ಲಿಲ್ಲ ಅಂದ್ರೆ ಹೆಂಗೆ? ಓ ಬಾರಿ ಆತಪ್ಪ ಇದು. ಸುಮ್ಮನೆ ಇರ್ತೀರಿ ಅಲ್ಲ? ಎಷ್ಟು ಸಲ ನಮ್ಮ ಪರವಾಗಿ ಅಡ್ಡಾಡೋಣ, ಎಷ್ಟು ಸಲ ನಮ್ಗೆ ಇದು ಮಾಡ್ಯಾನವ. ಸುಮ್ಮನೆ ಇರ್ರಿ. ಅದು ಅಲ್ಲದೆ ನನ್ನ ತಮ್ಮನ ಮಕ್ಕಳವು, ನೀವೇನು ಹೇಳಿದ್ರೆ ನಾನು ಬಿಡೋದಿಲ್ಲ. ನನ್ನ ಕಡೆ ಕಳ್ಳು ಬಳ್ಳಿಗೆ ಯಾರು ಆಯಾರು ಮಾಡ್ಬೇಕಂದ್ರೆ ನಿನಗೆ ಗೊತ್ತತಿ. ರೊಕ್ಕಿಲ್ಲ ಎಲ್ಲ ನೆನ್ಪಾಕತಿ. ಅದೇ ಇದಕ್ಕೆ ಏನದು ನಿಮ್ಮ ಕಡೆ ಇದಕ್ಕಂದ್ರೆ ಎತ್ತಿ 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 ಕೊಡ್ತಿ. ನಂಗೊಂದು 100-200 ರೂಪಾಯಿ ಕ್ಷಣತನ ಮಾಡ್ತಿ. ಎದಕ್ ಮಾಡ್ತೇನೆ? ಕುಡಿತೀರಿ ಅದಕ್ಕೆ. ಬಾಳೆದ್ದಲ್ಲ ಬದುಕಿಂದಲ್ಲ. ಅಯ್ಯೋ ನಿಂದೊಂದು ಕತಿ ತಗೋ. ಓ ಇದು ತೊಗೊಂಬರ್ರಿ, ನಾನು ಬರೋ ಪ್ಯಾಟಿಗೆ. ಬರ್ರಿ, ಯಾರು ಬೇಡ ಅಂದ್ರೆ. ಹೋಗ್ಬರಂತ ಶಾಂತಕ. ಸರಿ. ಹಂಗಾರೆ ಒಂದು 4 ಬಾಂಡೆ ಅದಾವ ಶಾಂತಕ, ತಿಕ್ಕಿ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಬರ್ತೇನೆ ತಗೋ. ಹಂಗ ಮಾಡು. ಮೊನ್ನೆ ಪ್ಯಾಟಿಗೆ ಹೋಗ್ಬೇಕು ಅನ್ಕೊಂಡಿದ್ವಿ, ಆಗಲೇ ಇಲ್ಲ, ಎಲ್ಲಿ ಹೋಗಲೇ ಇಲ್ಲಲ್ಲ ಅವತ್ತು. ಅದಕ್ಕೆ ಅಲ್ಲ ನಿಮ್ಮ ಅಣ್ಣನ ಮಗ ಇದಕ್ಕೆ ಹೋದವ ಬಂದು ನೋಡಿ ಇವತ್ತು. ನಾ ಬೆಳಗ್ಗೆ ನೋಡಿದ್ದೆ, ಗಾಡಿ ಹೇಳೋದು ಹೊಂಟಿದ್ದ. ಹೌದಾ? ಎದಕ್ ಬಂದ? ಪೂನಕ್ ಹೋಗಿದ್ನಲ್ಲ ಎಂತಿ ಜೋಡಿ. ಯಾರಿಗೆ ಗೊತ್ತ ಮರೆಯ ಅದಕ್ಕೆ ಬಂದಾನ. ಹೋಗ್ ನಂಗೆ ನಾಷ್ಟಕ್ಕೆ ಇಡ್ಲಿ ಚಟ್ನಿ ಹಾಕೊಂಬ. ಮತ್ತೆ ಹೆಂತಿ ಬಿಡ್ತಾನಂದ್ರಲ್ಲ, ಹಾಕೊಂಡು ತಿನ್ನೋದು ಕಲೀರಿ. ಬಿಡನಂತ ಇಡ್ಲಿ ತಿಂದ್ಮೇಲೆ ಬಿಡ್ತೇನೆ. ಇಡ್ಲಿ ಚಟ್ನಿ ಸಾಂಬಾರ್ ಈಡಿಗೆ ಹಾಕೊಂಬ, ಮೇಲೆ ಮೇಲೆ 3 ಹಾಕೊಂಬ. ಏನ ಇಡ್ಲಿ ತಿಂದಿನ್ ಬಿಡ್ತೇನೆ. ಮಕ ನೋಡ್ಕೊರಿ ನಿಮ್ದು. ನನ್ನ ಮಕ್ಕಕ್ಕೆ ಏನಾಗೈತ್ಲಿ, ರಾಜ್ಕುಮಾರ್ ಇದ್ದಂಗ ನಾನು ಒಂದ್ ಅಳತಿ. ನೀನ್ ನೋಡ್ ಮಾರಿ ಮುತ್ತುವಾಗಿ ಮುತ್ತು ಕೊಡಕ ಮನ್ಸು ಬರವಲ್ತಿ ತಿತ್ತಾಗ ಯಾಕನ. ಹೇಳವ, ಆರಾಮಿಲ್ಲಂದಿ ನಿಮ್ಮ ಅವ್ನು ಇಲ್ಲೇ ನಿಂತಿಯಲ್ವೇ? ಅದು ನಿನ್ನೆ ನೀ ಬರೋ ಮಟನು ಜಗ್ಗ ಆರಾಮಿದ್ದಿದ್ದಿಲ್ಲ ಬಿಡ್ಲ. ಕೈ ಕಾಲು ಜಗ್ತಾ ಅಂದ್ರೆ ಜಗ್ತಾ, ಒಂಥರ ಸುಸ್ತು, ತಲೆ ಹೊಡ್ತಾ, ಸಮಾಧಾನನೇ ಇಲ್ದಂಗೆ ಆಗ್ಬಿಟ್ಟಿತ್ತು. ಈಗ ನೀ ಬಂದೆಲ್ಲ ಸಮಾಧಾನ ಆತ. ಕುಂದ್ರಲ್ಲ, ಹಂಗೆ ಕೊಂಟಿದ್ದ ಅಲ್ಲೇ ನಿಂತಿ. ಹಂಗಾರೆ ನಾ ಆರಾಮದೇನಂದ್ರೆ ಈಗ ಏನು ಹೋಗೇ ಬಿಡ್ತೇನೆ ಹೊಳ್ಳಿ. ಇಲ್ಲವೇ ಕುಂದ್ರ. ಅಂದಂಗೆ ಮನೆಯೆಲ್ಲ ಗಾವಾಗೈತೆ? ಮನೆಯೆಲ್ಲ ಚಲೋ ಐತೆ, ಅನುಕೂಲ ಐತೆ? ಮಸ್ತ್ ಐತ್ ಬೇ ಮನಿ ಬಗ್ಗೆ ಎರಡನೇ ಮಾತೇ ಇಲ್ಲ, ಅಷ್ಟು ಚಂದ ಐತ್ ಮನಿ. ಹೌದಾ? ಚಲೋ ಆತ್ ಬಿಡಪ್ಪ, ನಿನ್ನ ಹೆಂಡತಿಗೆ ಅದ ಬೇಕಾಗಿತ್ತು. ಅಲ್ಲ ಅಂದಂಗೆ ಕೆಲಸ ಹುಡ್ಕಾಕತ್ತೀಯನ? ಅಣ್ಣ ಯಾವಾಗ ಬಂದೆ? ಈಗ ಬಂದ್ ನೋಡವ, ಅವು ಆರಾಮಿಲ್ಲ ಅಂತ ಫೋನ್ ಹಚ್ಚಿದ್ಲ, ಅದಕ್ಕೆ ಬಂದೆ. ನೋಡಿದ್ರು ಆರಾಮ ಅದಾಳ. ಅದು ಅವಾಗ ಯಾಕೆ ಆರಾಮಿದ್ದಿದ್ದಿಲ್ಲ ಗೊತ್ತನ? ಏಯ್ ಸುಮ್ನಿರ ನೀ ಹಂಗೆ ಹಲ್ ಕಿಸ್ಕೊಂತ ಮಾತಾಡತ್ರ ಅವ ಏನು ತಿಳ್ಕೊಬೇಕು? ಅವ್ರ ಅತ್ತಿ ಮಾವ ಅಲ್ಲಿ ಬಂದಿದ್ದಕ್ಕೆ ನಾ ಹ್ಯಾಂಕ್ ಬಿದ್ದು ಕರ್ಸ್ಕೊಂಡೇನಿ ಅಂತ ತಿಳ್ಕೊಳಂಗಿಲ್ಲ. ಮತ್ತೆ ಆಮೇಲೆ ಬೇಡ ಸುಮ್ನಿರು. ನೋಡ್ದೆ ನಾ ಅನ್ನೆ ಅಣ್ಣ, ನಾ ಇನ್ನೂ ಹೇಳೇನೆ. ಯವ್ವ, ಹಂಗಾರ ನಮ್ಮ ಅತ್ತಿ ಮಾವಲ್ಲಿ ಬಂದಿದ್ದಕ್ಕೆ ಹ್ಯಾಂಕ್ ಬಿದ್ದು ಕರ್ಸ್ಕೊಂಡೇನ್ ಬೇ? ಇಲ್ಲಪ್ಪ, ಈಕೆ ಹಲ್ ಕಿಸಿಯೋದಕ್ಕೆ ಹಂಗೆ ತಿಳ್ಕೊಂತಾರ ಅಂತ ಅಂದೆ ಅಷ್ಟೇ. ನಾವನೇ ಸುಮ್ಮನೆ ನೀ ಅದಕ್ಕೆ ಕರ್ಸ್ಕೊಂಡಿ, ನನಗೆ ಗೊತ್ತಾತು ಈಗ. ಅಲ್ಬೇ ಇದನ್ನೆಲ್ಲ ಒಂದು ವಿಚಾರ ಅನ್ಬೇವೆಲ್ಲ ತೆಲಾಕ್ ತಗೊಳಕಿಷ್ಟ. ಅಲ್ಲಲ್ಲ, ನಾನು ಅಂದರೆ ನಿಮ್ಮ ಅತ್ತಿ ಮಾವ ಅಲ್ಯಾಕೆ ಬಂದದಾರ ಅವ್ರು? ನಿನ್ನ ಹೆಂಡತಿ ಪ್ಲ್ಯಾನ್ ಮಾಡಿ ಕರ್ಸ್ಕೊಂಡಾಳ ಅವ್ರನ್ನ. ನಿನ್ನ ಹೆಂಡ್ತಿನ ಬೇಕಂತ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದು. ಹೆಂಗಿದ್ರು ಇಲ್ಲಿ ಬಂದು ಆಕೆ ಆಫೀಸ್ಗೆ ಹೋಗಿ ವಿಚಾರಿಸು. ಹಿಂಗ್ರಿ ಆಕೆ ಟ್ರಾನ್ಸ್ಫರ್ ನೀವು ಮಾಡಿದ್ರೆ ಆಕೆಗೆ ಮಾಡಿಸ್ಕೊಂಡಾಳ ಅಂತ ಕೇಳು. ನನಗರ ತಲೆ ಅಂದು ಹೋಗ್ಲಿದ್ದು ಏನು ಮಕ್ಕಳು ಮರಿ ಅಂತ ಕೇಳ್ತಿದ್ನಲ್ಲ, ಆ ಸಂಕಟಕ್ಕೆ ಮಕ್ಕಳೂರಿಗೆ ಮಾಡಿಸ್ಕೊಂಡಾಳಕ್ಕೆ. ಎಷ್ಟ ಗೊತ್ತ ನಿನಗೆ? ಇಷ್ಟಲ್ಲ ನಾಯಿಗತ್ತೆ ನಿನ್ನ ಮನೆ ಹಳೆ ಮಾಡ್ಕೋಬೇಕನ್ನೋದಕ್ಕೆ ತಲೆಯಾಗ. ನೋಡು ಮಗನ, ನೀ ಮಾತ್ರ ಹೋಗಬೇಡ, ಈಗ ಇಲ್ಲೇ ಇರು. ನಾ ಹೇಳ್ತೀನಿ ಕೇಳು, ಬೇಕಾದಾಗ್ಲದ್ರ ಅವನ ತಗ ನೀವು ಒಂದು 15 ದಿನನಾರ ಇರಲೇಬೇಕಿಲ್ಲ. ಅಲ್ಲವಾ, ವಯಸ್ಸಿನ ಗಂಡ್ಮಗಾಗಿ ನಾ ತೀರ ದುಡಿಲಾರ್ದಂಗೆ ದುಃಖ ಪಡಿಲಾರ್ದಂಗೆ ಅಲ್ಲಿನೂ ಕೆಲಸ ಹುಡುಕಿಲ್ಲ. 15 ದಿನ ಇಲ್ಲಿ ಸುಮ್ಮನೆ ಇರೋದು ಅಂದ್ರೆ ಹೆಂಗವ ಹೇಳಿ ನೋಡೋಣ. ಕೆಲಸ ಬೇಕಲ್ಲ ನನಗೂ ಕೈಯಾಗ.
ಅದ್ನಲ್ಲ ನಿನ್ನ ಇಲ್ಲಿ ಕೆಲಸ ಬಿಡಿಸಿ ಅಲ್ಲಿ ಕರ್ಸ್ಕೊಂಡು ಯಾಕೆ ಹೋಗ್ಯಾಳ ಗೊತ್ತನ ನಿನ್ ಕೈಯಾರ ರೊಕ್ಕಿರ್ಬಾರ್ದು ದುಡಿಮಿರ್ಬಾರ್ದು ಹೇಳ್ದಂಗೆ ಕೇಳ್ಕೊಂಡು ಮನ್ಯಾಗ ಬಿದ್ದಿರ್ಬೇಕು ಆಕಿ ದುಡಿಬೇಕು ಆಕಿ ಕುಡಿಬೇಕು ಈ ಇಡೆಗೆ ಸಿಗರೇಟು ಸೇತ್ತಾಳ ಎಲ್ಲ ಮಾಡ್ತಾಳ ಏನು ಹೇಳಿ ತಿನ್ನೋದೊಂದು ಬಾಕಿ ಬಿಟ್ಟ ನೋಡ್ಲಿಕ್ಕೆ ಅಷ್ಟ ಎಲ್ಲ ಸಗಣಿನೂ ತಿಂತಾಳೆ ಹಿಂಗೆ ಮಾಡಿದ್ರೆ ಮಂತ್ಯಾನ್ ಬಾಳೆ ಬದುಕಕ್ಕವನು ಅವ್ರವ್ವ ಅಪ್ಪ ಎಲ್ಲದಕ್ಕೂ ಹಲ್ಕಿಸ್ಕೊಂಡು ಸಪೋರ್ಟ್ ಮಾಡ್ಕೊಂತ ನಿಂತು ಬಿಟ್ಟಾರ ಅವ್ರು ಹೆಣ ಎತ್ಲಿ ಹೆಣಕ್ಕೆ ಹೆಂಟಗಾಲಿ ಏರಿಸ್ಲಿ ಎಲ್ಲಿಂದ ಬಂದು ಜೋಡಾದ್ವ ಏನಾತಾಗ ನಾ ಹೇಳ್ತೀನಿ ಗಟ್ಟಿ ಧೈರ್ಯ ಮಾಡಿ ಒಮ್ಮೆಕಿನ ಊರು ಬಿಡಾಡಿನ ಬಿಟ್ಟರ ಬಿಡ್ಲಾ ಇನ್ನೂ ವಯಸ್ಸೈತಿ ನಾನು ನಿನಗೆ ಹುಡುಗಿ ಹುಡುಕ್ತೀನಿ ನಾನು ನನ್ನ ಮ್ಯಾಗ ನಿನಗೆ ನಂಬಿಕೆ ಅನ್ನೋದಿದ್ರೆ ಆಕಿನ ಕೈ ಬಿಡು ಹೇಳ್ತೀನಿ ಕೇಳ ನಾನು ನಿನಗೆ ಹುಡುಕಿ ಎಂತಾದ ಬೇಕಂತ ಅದನ್ನು ಮದುವೆ ಮಾಡೇ ತೀರ್ತೀನಿ ಏನು ನೀನೇ ಆರಾಮಿರ್ಬೇಕು ರಾಜ್ಯ ನಂಗೆ ಅಷ್ಟೇ ನನಗೆ ಬೇಕಾಗಿರೋದು ಮತ್ತೊಂದೇನು ಇಲ್ಲ ತಲೆನೇ ಕೆಡಿಸ್ಕೋಬೇಡ ನಿನಗೆ ಹುಡುಕಿ ಮದುವೆ ಮಾಡೋ ಜವಾಬ್ದಾರಿ ನಂದು ಏನಂತೀಯ ಆಕಿನ ಗಟ್ಟಿದಾರೆ ಮಾಡಿ ಡೈವರ್ಸ್ ಕೊಟ್ಬಿಡು ಇಲ್ಲಿಂದ ನೋಟಿಸ್ ಕಳ್ಸಕ್ಕಿಗೆ ನನಗೂ ಆಕಿ ಮಾಡೋದು ಇಷ್ಟನ ಆಗ್ವಲ್ತವ ಬರ್ಬರ್ತಾ ಯಾಕನ ಅಲ್ಲಿ ಮನಿ ಕೇಳ್ತಾಳಲ್ಲ ಅವಾಗ ಏನು ಮಾಡೋದು ಹಳೆ ಮನಿ ಏನ ಕೊಟ್ರಾತ್ವ ಹೌದು ನಮ್ದೆಲ್ಲ ಹಳೆ ಮನಿ ಇರೋದ ಇದೊಂದು ಮನಿ ಆತು ಒಂದು ಭಾಗ ಬಿಟ್ಟು ಕೊಡ್ತೇವೆ ಬಂದಿರನ್ನ ಬೇಕಾರೆ ಆಕೆನ್ ಬಂದಿರ್ತಾಳ ಇವು ಬಿಕ್ಕೊಂತ ಅಲ್ಲಿ ಓಡಗಾಳ ಆಕಿನ ಇರಿಸಿ ಕೊಡ್ದಾರ್ದಂಗೆ ಮಾಡ್ತಾನೆ ನಾನು ನಿಂದ್ರ ಕೊಡ್ಲಾರ್ದಂಗೆ ಹಳೆ ಮನಿ ಏನು ಕೇಳ್ತಾಳ ಆಕಿ ನಮ್ದೆಲ್ಲ ಐತಿ ಏ ಅಲಿ ಮನಿಯವ ಹಳೆ ಮನಿ ಅಲ್ಲ ಅಲಿ ಮನಿ ಅಂದ್ರೆ ಜೀವನಾಂಶ ಕೇಳ್ತಾಳಲ್ಲ ಅಕಸ್ಮಾತ್ ಏನಾರ ಅರ್ಧ ಆಸ್ತಿ ಕೇಳಿದ್ರೆ ನಾ ಏನ್ ಮಾಡ್ಲಿ ಹೌದಾ ತಡಿ ಜ್ಯೋತಿ ಅಂತೇಳಿ ಆಕೆ ಇಂಥ ಡೈವರ್ಸ್ ಕೇಸ್ ಎಲ್ಲ ಭಾರಿ ನಿಭಾಯಿಸ್ತಾಳೆ ಜ್ಯೋತಿಗೆ ಕೊಟ್ಬಿಡ್ಲೇನ ಇದನ್ನ ಡೈವರ್ಸ್ ಮಾಡಿಸ್ಕೊಟ್ಬಿಡುವ ಹೆಂಗಾರ ಮಾಡಿ ನನ್ನ ಮಗನ ಇದರಿಂದ ಮುಕ್ತಿಗೊಳಿಸು ಅಂತೇಳಿ ಹೌದು ತೋರ್ಲಾ ಆಕೆಗೆ ಹೇಳ್ತಾನೆ ಇದನ್ನ ₹1 ಆ ಬಿಡಾಡಿಗೆ ಹೋಗ್ಲಾರ್ದಂಗೆ ಇದನ್ನ ಮುಕ್ತಿ ಮಾಡೋ ಜವಾಬ್ದಾರಿ ಆಕಿದೆ ಏನಂತಿ ನಾ ಜ್ಯೋತಿ ಕಡೆ ಮಾತಾಡ್ತೇನೆ ನೀ ಏನು ಮಾತಾಡ ಏನ ಹೋಗವ ಆಕಿ ಮುಂದೆ ಡೈವರ್ಸ್ ಅಂತ ಮಾತಾಡಕ್ ಒಂಥರ ಅವಮಾನದಂಗ ಆಕತ್ತವ ನನಗಂತೂ ಕೇಳಕ್ ಮನ್ಸಿಲ್ಲ ಅಯ್ಯ ನೀನು ಅವಮಾನ ಮಣ್ಣಾಲಿ ಬಾಡೆ ಈಗ ಆಕಿ ಕುಡಿದು ತುರಾಡ್ಕೊಂತ ಮಕ್ಕಳು ಮರಿ ಇಲ್ದಂಗೆ ನಿಂತಾಳಲ್ಲ ಇದು ಅವಮಾನ ಅಲ್ಲನ ಇನ್ನೊಂದು ದಿನ ತಡಿ ಈ ಜ್ಯೋತಿ ಈಗ ನಿನ್ನೆ ಮದುವೆ ಆದ ಕಿಕ್ಕಿನ ಹೊಟ್ಟಿಲ್ಲ ಕಳ್ ನೋಡು ಆಮ್ಯಾಗ ಇದಕ್ಕಿಂತ ದೊಡ್ಡ ಅವಮಾನ ಇನ್ನೇನು ಬೇಕು ಒಬ್ಬ ಗಂಡಸಾದವಂಗ ಆಕೆ ಹೊಟ್ಟಿಲ್ಲ ಆದ್ಲು ಇನ್ನ ನಿನ್ನ ಹೊಟ್ಟೆಗೆ ಒಂದು ಹುಟ್ಟಿಲ್ಲ ಅಂತಂದ್ರೆ ಇದಕ್ಕಿಂತ ಅವಮಾನ ಇನ್ನೊಂದು ಏನು ಬೇಕು ನಾ ಹೇಳ್ತೀನಿ ಕೇಳು ನೀನು ಸುಮ್ಮನಿದ್ ಬಿಡು ನಾನು ಜ್ಯೋತಿ ಕರೆಸಿ ಮಾತಾಡ್ತೇನೆ ಏನಂತಿ ಹೆಂಗಿದ್ರು ನಿಧಿ ಬಂದವ್ರಿಗೆ ಹಾಯ್ಸಿ ಕೊಟ್ಟಂಗ ಆ ಊರು ಬಿಡಾಡಿ ಪುನಾಕ್ ಹೋಗಿ ಸೇರ್ಕೊಂಡಾಳ ಹೆಂಗಿದ್ರು ಕೆಲಸ ಅಲ್ಲೇ ಐತಿ ಡೈವರ್ಸ್ ಕೊಟ್ಬಿಡು ಆಕೆ ಅಲ್ಲೇ ಅತ್ತಾಗ ಉಳಿದು ಬಿಡ್ಲತ್ತಾಗ ಏನು ನೀನು ಪಾಡಿಗೆ ನೀ ಉಳಿದು ಬಿಡು ನಾನು ನಿನಗೆ ಲಗ್ನ ಮಾಡ್ತೇನೆ ಮಗನೇ ಏನಂತೀಯಪ್ಪ ನೀವು ಹ್ಞೂ ಅಂತ ಗಟ್ಟಿ ಆದೆ ಅಂದ್ರೆ ನಾನು ಗಟ್ಟೆ ಕನಿ ಹ್ಞೂ ಅಂತ ಗಟ್ಟಿ ಆಗ್ಬೋದು ಆದರೆ ಅದು ನನಗೆ ಏನು ಮಾಡ್ಬೇಕಂತ ತಿಳಿವಲ್ತು ನನಗೂ ಇಷ್ಟ ಇಲ್ಲವ ಆಕಿ ಜೋಡಿ ಬದುಕಾಕ ಆಕಿ ಮಾಡೋದು ನನಗೂ ಹಿಡ್ಸಂಗಿಲ್ಲ ಹಿಡ್ಸಂಗಿಲ್ಲ ಅಂದೆಲ್ಲ ಮುಗಿದೋತ್ ಮತ್ತೇನೈತಿ ಹೌದಿಲ್ಲ ಇನ್ನೂ ಮಕ್ಕಳಾಗಿಲ್ರಿ ಅಂತ ಹೇಳಿ ಕಾರಣ ಕೊಟ್ಟು ಬಡ ದೂರ ಮಾಡಿಬಿಡೋಣಂತೇನೆ ನನಗೂ ಆಕೆ ಇಷ್ಟ ಇಲ್ಲಲ್ಲ ಯಾವ್ದಾರ ರೊಕ್ಕಿತ್ ಸಸಿ ತರ್ಬೇಕಂತ ಆಸೆ ನನಗೂ ಅಯ್ಯ ನೀವು ನಿಮ್ಮ ದರಿದ್ರ ಐಡೇನು ಯವ್ವ ರೊಕ್ಕಿತ್ ಸಸಿ ಅಲ್ಲ ನಿನ್ನ ಮಗನ ಯಾಕೆ ಲಗ್ನ ಕಳ ಅಲ್ಲಿ ಬೇ ಯವ್ವ ನಾ ಕೇಳ್ತೀನಿ ಎಲ್ಲ ನೆಟ್ಟಿಗಿದ್ದು ಮದುವೆ ಮುಂಜೆ ಆಗ್ಲಾರ್ದ ದುಡಿದು ಒನಿಗಿನಿ ಎಲ್ಲ ಇದ್ದವ್ರಿಗೆ ಕನ್ನೆ ಸಿಗುವಲ್ವು ಕನ್ನೆ ಹುಡುಕ್ಯಾಡ್ತಾ ಅದಾರ ಒಂದು ಅಳತಿ ಅಂತ ಅದು ನಿನ್ನ ಮಗಗೆ ಒಂದು ಡೈವರ್ಸ್ ಆಗಿದ್ಮೇಲೆ ಕನ್ನೆ ಸಿಗ್ತದಂತ ಮಾಡಿಯೇನ ಸುಮ್ಮನೆ ಇರಲೇ ಎದಕ್ಕೆ ಅವ್ನು ಹೆದರ್ಸಾಕತ್ತಿ ನಾನು ನೋಡಿ ಮಾಡ್ತೇನೆ ಅವ್ರವ್ ಇನ್ನೂ ಬದುಕೇನು ನಾನು ಏನೋ ಒಳ್ಳೆ ಹುಡುಕಿ ಮದುವೆ ಮಾಡ್ತೇನೆ ನಾನು ನೋಡ್ತಿರ್ಬೇಕಾರೆ ನೀನು ಅದ್ಯಾಕಾಗೋದಲ್ಲ ಹೋಗ್ಲಿ ರೊಕ್ಕಿದ್ದಕ್ಕೆ ಬೇಡ ಬಡಬಗ್ರ ಮನೆಯಿಂದ ಆಗೋಲ್ತಕ್ಕ ಆದರೆ ಮಕ್ಕಳಾಗಿರ್ಬೇಕು ಆರಾಮ್ ಮಕ್ಕಳ ಮರಿ ಆಗಬೇಕು ಈ ಕುಡಿದು ಸಿಗರೇಟ್ ಸೇದೋದು ಊರಾನ್ ಹೇಲೆಲ್ಲ ತಿನ್ನೋದು ಇದೆಲ್ಲ ಚಟ ಇರಬಾರ್ದು ಇಂಥವೆಲ್ಲ ಏನು ಅದಕ್ಕೆ ಇವೆಲ್ಲ ಏನು ಇಲ್ದಂಥ ಹುಡುಗಿನ ತರ್ತೇನೆ ನೋಡ್ತಿರು ಏನವ ಯವ್ವ ನಾನು ನಿಮಗೇನು ಹೇಳೋಕ್ಕಾಗಲ್ಲ ನಿಮ್ಮ ಲೈಫು ನಿಮ್ಮ ಇಷ್ಟ ಏನು ಮಾಡೋದು ಅಣ್ಣ ನೀ ಮಾತ್ರ ನೋಡಿ ಯೋಚನೆ ಮಾಡಿ ನಿರ್ಧಾರ ತಗೋ ಸುಮ್ಮನೆ ಎಡು ಬೇಡ ಎಡವೋದು ಇಲ್ಲ ಉಳ್ಳಾಡಿ ಬೀಳೋದು ಇಲ್ಲ ನೀನು ನಡಿ ಒಳಗಲ್ಲಿ ಕೂಸಿ ಎತ್ತನ್ನು ನೋಡೋಗ ಅಪ್ಪ ಈಕಿ ಮಾತು ನೀ ತಲೆ ಕೆಡಿಸ್ಕೊಬೇಡ ಈಕಿ ಎಲ್ಲ ಆರಾಮದಾಳ ಅದಕ್ಕೆ ಈಕಿಗೆ ಅದು ಗೊತ್ತಾಗಲ್ಲ ನನ್ನ ಸಂಕಟ ನನಗೆ ಗೊತ್ತು ಹೋದಲ್ಲಿ ಬಂದಲ್ಲಿ ಕೇಳ್ತಾರಲ್ಲ ನಿನ್ನ ಮಗಂದು ಇನ್ನೂ ಏನಿಲ್ಲನು ಅಂತೇಳಿ ನಾಳೆ ಮಕ್ಕಳು ಮರಿ ಆಗಲಿಲ್ಲ ಅಂದ್ರೆ ಆ ಬಿಡಾಡಿ ಇಂದ ಆಗಿರೋ ತೊಂದರೆ ಎಲ್ಲರೂ ನಿನ್ನ ಆಮೇಲೆ ನೋಡು ಇವ ನೀವ ಅಂತಾರ ಆಮೇಲೆ ನಾ ಎಲ್ಲ ಬಾಯ್ಬಿಟ್ಟು ಹೇಳ್ಬೇಕು ನಿನಗೆ ನೀನು ಉಪಯೋಗ ಇಲ್ಲ ಅಂತ ತಿಕ್ಕೋತಾರ ಹಂಗಾಗದು ಬ್ಯಾಡ್ ಬೇವತ್ತಾಗ ಅದಕ್ಕೆ ನಾ ಹೇಳ್ತೇನಲ್ಲ ಈಕಿಗೆ ಶಿಕ್ಷಣ ಇಲ್ಲ ಈಕೇನು ಮಕ್ಕಳು ಮರಿ ಶಿಕ್ಷಣ ಕಲಿಸ್ತಾಳ ನಾ ಬ್ಯಾಡಿಕೆ ನೀ ಇಲ್ಲೇ ಉಳಿದ್ಬಿಡು ಹೆಂಗಿದ್ರು ಬಂದಿಯಲ್ಲ ಸುಮ್ಮನೆ ಹೋಗಕ್ಕೆ ಹೋಗ್ಬೇಡ ನಾ ಯಾವುದಕ್ಕೂ ಅರ್ಬಿ ಎಲ್ಲ ತೊಗೊಂಡು ಬಂದಿದ್ದೆ ಒಳ್ಳೆ ಕೆಲಸ ಮಾಡಿ ಅರಿವೆಲ್ಲ ಇದ್ರಿರ್ವಲ್ಲ ಕಲ್ಲೇ ನಾನು ಬೇಕಾದಂಗೆ ದುಡಿಯಾತೇನೆ ಈಗ ಏನು ಹಾಲು ಹಾಕಿ ಬರ್ತೇನೆ ಕುಳ್ಳು ಮಾರ್ತೇನೆ ಬೆಣ್ಣೆ ಮಾರ್ತೇನೆ ತುಪ್ಪ ಮಾರ್ತೇನೆ ಮೊಸರು ಮಾರಾಕತ್ತೇನೆ ಎಲ್ಲ ಮಾಡಾಕತ್ತೇನೆ ಏನು ತಲೆ ಕಟ್ಸ್ಕೊಂಡು ಮಗನೆ ರಾಜ ಇದ್ದಂಗೆ ನಿನಗೆ ಕನ್ನೆ ತೋರಿಸಿ ಮದುವೆ ಮಾಡೋ ಜವಾಬ್ದಾರಿ ನಂದು ಆಮೇಲೆ ಒಂದು ಕೆಲಸ ಹುಡುಕೋ ಇಲ್ಲೇ ನಾಳಿಂದ ಕೆಲಸ ಹುಡುಕ ಚಲೋ ಮಾಡಿ ನೀನು ರಾಜ್ಯ ಇದ್ದಂಗೆ ನಿಜ ಏನಾರ ಹೇಳೋರು ಆತವ